ನಮ್ಮ ಅಪ್ಪಗೋಸ್ಕರ ನಾವು ಇಲ್ಲಿಗೆ ಬರ್ತೀವಿ. ಅಪ್ಪಗೋಸ್ಕರ ಬರ್ತಾರೆ ನೋಡಿ. ಹೊಸ ಟೈಪ್ ಏನ್ ಸರ್? ಹೊಸ ಟೈಪ್ ಇಷ್ಟ ಇದ್ರ ಸೀಕ್ರೆಟ್. ಆಹಾ ನೋಡಿ ಇದನ್ನ ಈಗ ಎತ್ಕೊಂತಿದ್ದೀನಿ. ಆಹಾ ಮನೆ ಮನೆ ರಸದೂಟ ರುಚಿಯಾದ ಜೀವನ, ಮನೆ ಮನೆ ರಸದೂಟ. ಅದಕ್ಕೆ ಮೇಡಮ್ ತುಂಬಾ ಟೈಮ್ ಇಂದ ಬರ್ತಾ ಇದ್ದೀನಿ ಅಂದ್ರು. ಖುಷಿ ಆಯ್ತು ಮೇಡಮ್ ನಮ್ಮ ರಘುಸ್ ಕಿಚನ್ ಬಂದು. ಅಪ್ಪ ಸರ್ ನೆನ್ಸ್ಕೊಂಡು ಯಾರಿಗೂ ಭಾವುಕರ ಆಗ್ತಾ ಇದಾರೆ ಮೇಡಮ್. ಆ ರೋಸ್ಟ್, ಆ ಮಸಾಲ, ಅಬ್ಬಬ್ಬಬ್ಬ ಅದೇ ಒಂದು ಕತೆ ಹೇಳ್ತದೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ರಾಘುಸ್ ಕಿಚನ್. ಪ್ರತಿಯೊಬ್ಬರಿಗೆ ಇವತ್ತಿನ ದಿನ ಒಂದು ಅವಶ್ಯಕತೆ ಇದೆ. ಏನು? ನಮ್ಮ ದೇಹದ ತೂಕಕ್ಕೆ ಅನುಗುಣವಾಗಿ ಅಷ್ಟೇ ಪ್ರಮಾಣದ್ದು ಗ್ರಾಮ್ ಲೆಕ್ಕದಲ್ಲಿ ಪ್ರೋಟೀನ್ ಇರಬೇಕು. ನಾವು 75 kg ತೂಕ ಇದೀವಿ ಅಂದ್ರೆ 75 ಗ್ರಾಮ್ ಬೇಕು ಪ್ರೋಟೀನ್. ಅದು ಸಿಗೋದೆಲ್ಲಿ? ಒಂದು ಚಿಕನ್ ಅಲ್ಲಿ ಸಿಗುತ್ತೆ, ಇನ್ನೂ ಒಂದು ಕೋಳಿ ಮೊಟ್ಟೆ, ಎಗ್ಗಲ್ಲಿ ನಮಗೆ ಅದೇ ತಿರ್ಗಾಮರ್ಗ ನೋಡಿದ್ರೆ ಅದೇ ಆಮ್ಲೆಟ್, ಅದೇ ಕರಿ, ಅದೇ ಮಸಾಲ, ಈ ಥರ ಇರುತ್ತೆ. ಎಗ್ ಮಸಾಲ ಒಂದು ವಿಭಿನ್ನ ಶೈಲಿ, ರುಚಿನೂ ಇರಬೇಕು, ವಿಶೇಷವಾಗಿರಬೇಕು, ಹಾಗೇನೆ ನಮಗೆ ಪ್ರೋಟೀನು ಸಿಗಬೇಕು. ಬನ್ನಿ, ಇವತ್ತು ಎಗ್ ರೋಸ್ಟ್ ಅಂತೆ, ಹೊಸ ಶೈಲಿ, ರಾಘವ್ರು ತೋರಿಸ್ತಾರೆ, ಬಂದ್ಬಿಡಿ. ಸರ್ ನಿಮ್ಮ ವೇಟ್ ಎಷ್ಟು ಸರ್? 75. ನೋಡಿ ಅದೇ ಹೇಳಿ ಬಂದೆ ವೀಕ್ಷಕರು. ಇವಾಗ 75 ಗ್ರಾಮ್ ಬೇಕೇ ಬೇಕು ಪ್ರೋಟೀನ್ ನಿಮಗೆ. ಆದ್ರೆ ಯಾವ ಥರ ರುಚಿಯಾಗಿ ಮಾಡ್ಕೋಬೇಕು ಅದು ಬೇಕಲ್ಲ ರುಚಿ, ಅದಕ್ಕಾಗಿ ನಾವು ಬಂದಿರೋದು. ಹೇಳಿ ಸರ್. ನೋಡಿ ಇವಾಗ್ಲಿಂದ ಜನ್ರೇಷನ್ಗೆ ಈಗ್ಲಿನ ಕಾಲದಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಜಾಸ್ತಿ ಇದೆ. ಪ್ರೋಟೀನ್ ತಿನ್ನಿ, ಪ್ರೋಟೀನ್ ತಗೊಳ್ಳಿ ಅಂತಾರೆ. ಕೆಲವರು ವೆಜ್ನವರು ಪನ್ನೀರು, ಸೋರ್ಸು ಆ ಥರ ತಗೋಬೋದು. ಬಟ್ ಮೊಟ್ಟೆ ತಿನ್ನುವರಿಗಾಗಿ ಮೊಟ್ಟೆ ತುಂಬ ಜನ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ವಸ್ತು ಮೊಟ್ಟೆ. ಮೊಟ್ಟೆಯಲ್ಲಿ ಸುಮಾರು ನಿಮ್ಗೆ 5 ರಿಂದ 6 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಹಾಗೆ ಈ ಬಾಯ್ಲ್ಡ್ ಎಗ್ಗನ್ನು ಇದನ್ನ ಹಿಂಗೇನೋ ತಿನ್ಬೋದು. ಬಟ್ ಬರೀ ಇದ್ರ ಜೊತೆ ಹಿಂಗೆ ಮಾಡಿದರೆ ಊಟಕ್ಕೆಲ್ಲ ತಿನ್ನೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟಪಡಲ್ಲ. ಅದ್ರ ಸಲುವಾಗಿ ಮೊಟ್ಟೆಯಲ್ಲಿ ಒಂದು ರೋಸ್ಟ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಮಸಾಲ, ಸ್ಪೈಸಸ್ ಎಲ್ಲ ಹಾಕಿ ಮಾಡೋದು. ಎಣಿಸ್ಕೊಂಡ್ರೆ ಹುಳಿ ಖಾರ ಎಲ್ಲ ಸಖತ್ತಾಗಿರುತ್ತೆ. ಬಾಯಲ್ಲಿ ಚುಮ್ ಅಂತ ನೀರು ಬರುತ್ತೆ. ಹಂಗೆ ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಗಂಜಿ ಅದ್ರ ಜೊತೆ ತಿನ್ಬೋದು, ಅನ್ನದ ಜೊತೆ ತಿನ್ಬೋದು. ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಡಿಶ್ಶು ಎಗ್ ರೋಸ್ಟ್. ಒಳ್ಳೆ ಸಿಂಪಲ್ಲು, ರುಬ್ಬೋದು ಗಿಬ್ಬೋದು ಏನಿಲ್ಲ. ಇದು ಸುಮ್ಮನೆ ಒಗ್ಗರಣೆ ಹಾಕೋದು, 4 ಐಟಮ್ ಮಸಾಲೆ ಪುಡಿ ಹಾಕ್ಬಿಟ್ರೆ. ಮತ್ತೆ ಬನ್ನಿ ಮಾಡೋದು ಹೆಂಗಂತ ತೋರಿಸ್ತೀನಿ. 8 ಮೊಟ್ಟೆ ತಗೊಂಡಿದ್ದೀನಿ. ಫಸ್ಟ್ ಹಿಂಗೆ ಸ್ವಲ್ಪ ಪ್ರೀತಿಯಿಂದ ಹಂಗೆ ಲೈನ್ ಎಳಿಬೇಕು. ಹೆಂಗೆ ಹೇಳಿ? ಪ್ರೀತಿಯಿಂದ ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಖಾರ ಮೊಟ್ಟೆಗೆ ಸ್ವಲ್ಪ ಒಳಗಡೆ ಎಳ್ಕೊಳ್ಳಿ ಅಂತ. ಇದು ಆಲ್ರೆಡಿ ಬಾಯ್ಲ್ ಆಗಿರೋ ಮೊಟ್ಟೆ. ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಹೌದು. ಅಳತೆ ಜೊತೆಗೆ ಅಡುಗೆ ಕಾರ್ಯಕ್ರಮ ಶುರುವಾಗುತ್ತೆ ಈಗ. ನೋಡಿ ಎಣ್ಣೆ ಕಡೆ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕೊಂತೀನಿ. ಮೊಟ್ಟೆನ ಒಂಚೂರು ರೋಸ್ಟ್ ಮಾಡ್ಬೇಕು. ಓಕೆನಾ? ಎಣ್ಣೆ ಒಂಚೂರು ಕಾಯಿಲಿ. ನೋಡಿ ಎಣ್ಣೆ ಸ್ವಲ್ಪ ಕಾದಿದೆ. ಈ ಮೊಟ್ಟೆಗಳನ್ನು ಹಂಗೆ ಈಗ ಒಂದಾದ್ಮೇಲೆ ಒಂದು ಬಿಟ್ಕೊಂಡ್ರೆ. ಓಹೋ, ಹೊಸ ಟೈಪ್ ಏನು ಸರ್? ಹೊಸ ಟೈಪು. ಅದಕ್ಕೆ ಒಂಚೂರು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಹೆಂಗೆ ಆಡಿಸ್ಕೋಬೇಕು. ನೋಡಿ ಇದಕ್ಕೆ ಈಗ ಉಪ್ಪು, ಖಾರ, ಅರಿಶಿನ ಎಲ್ಲ ಹಾಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿ ಇದನ್ನ ಈಗ ಎತ್ಕೊಂತಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲು. ನೋಡಿ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಡಿಬೇಕು ಹಿಂಗೆ ಚಟಪಟ ಅಂತ. ಬೆಳ್ಳುಳ್ಳಿ ಘಮ ಬರ್ತಾ ಇದೆ ಈಗ. 4 ಹಸಿಮೆಣಸು ಹಾಕ್ತಾ ಇದ್ದೀನಿ. ಹಸಿಮೆಣಸು 4 ಪೀಸು. ಸ್ವಲ್ಪ ಕರಿಬೇವು, ಚಟಪಟ. ಕರಿಬೇವು ಫ್ರೈ ಆಯಿತು. ಈರುಳ್ಳಿ ಒಂದು 3 ಈರುಳ್ಳಿ ಇದೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈ ರೀತಿ ಉದ್ದುಗೆ ಹಚ್ಕೋಬೇಕು. ಉದ್ದ ಕಡ್ಡಿ ತರ ಹಚ್ಕೋಬೇಕು.
ಆವಾಗಲೇ ಚೆನ್ನಾಗಾಗೋದು. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು, ಫ್ರೈ ಆಗ್ಬೇಕು. ನೋಡಿ ಕೆಂಪಾಯ್ತು. ಕೆಂಪಾದವೋ ಎಲ್ಲ ಕೆಂಪಾದವೋ ನೋಡಿ ಕೆಂಪಾಯ್ತು. ಇದಕ್ಕೆ ಒಂದ್ 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್. ಬೆಳ್ಳುಳ್ಳಿ ಕೆಂಪಾದವೋ ನೋಡಿ ಎಲ್ಲ ಫ್ರೈ ಆಗ್ತಿದೆ, ಚೆನ್ನಾಗಿ ಸೆಟ್ ಆಗ್ತಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ, ಎರಡು ಸ್ಪೂನು ಧನಿಯಾ, ಗರಂ ಮಸಾಲೆ ಇದೆ ನಮ್ಮದೇ ಹೋಮ್ ಮೇಡ್ ಗರಂ ಮಸಾಲ. 1 ಸ್ಪೂನ್ ಹಾಕ್ತೀನಿ, ಗಮ್ಮನತ್ತೆ. ಖಾರಕ್ಕೆ ಚಿಲ್ಲಿ ಪೌಡ್ರು 2 ಸ್ಪೂನ್ ಹಾಕ್ತೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ನೋಡಿ ಈ ಥರ ಫ್ರೈ ತಡ ಬಿಟ್ಕೊಳ್ಳೋಕೆ ಶುರು ಆದಮೇಲೆ ಸ್ವಲ್ಪ ನೀರು ಹಾಕ್ಬೇಕು. ನೀರು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ತೀನಿ. ನಮಗೆ ಕುತೂಹಲ ಈ ರೋಸ್ಟ್ ಹೆಂಗಾಗ್ಬೇಕು ಅಂತ ಇದು ಹೆಂಗಾಗ್ಬೋದು ಅಂತ. ಲಕ ಅಂತಿದೆ ಇಲ್ಲಿ, ಮೊಟ್ಟೆ ಲಕ ಅಂತಿದೆ, ಅಲ್ಲಿ ಮಸಾಲ ಲಕ ಅಂತಿದೆ. ಎಲ್ಲ ಮಸಾಲ ಹುರಿದು ಎಲ್ಲ ರೋಸ್ಟ್ ಆಗಿ ಕೆಂಪಾದವು ಎಲ್ಲ ಕೆಂಪಾದವು ಆಗಿದೆ. ಆಯಿಲ್ ಎಲ್ಲ ಮೇಲೆ ಬಿಟ್ಕೊಂತಿದೆ ನೋಡಿ. ಈ ತರ ಆಯಿಲ್ ಸೈಡಿಗೆ ಬಿಟ್ಕೋಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಬೇಕು. ಇಷ್ಟ ಇದ್ರ ಸೀಕ್ರೆಟು. ಮೊಟ್ಟೆ ಹಾಕ್ತಾ ಇದ್ದೀನಿ. ಇನ್ನೇನು ಜಾಸ್ತಿ ಮಸಾಲೆ ಏನು ಹಾಕಿಲ್ಲ. ಧನಿಯಾ, ಅರಿಶಿನ ಮತ್ತೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕಿದೀವಿ. ನಿಮ್ ಕಲರ್ ಒಳ್ಳೆ ಕೆಂಪು ಬರುತ್ತೆ ಅಚ್ಚ ಖಾರದ ಪುಡಿ ಹಾಕ್ರೆ. ಆಮೇಲೆ ಗರಂ ಮಸಾಲ ಬಂದು ನಮ್ದೇ ರಘುಸ್ ಹೋಮ್ ಮೇಡ್ ಗರಂ ಮಸಾಲ ಹಾಕಿದ್ವಿ. ನೀವು ನಿಮ್ಮ ಮನೇಲಿ ಇದ್ರೆ ಅದನ್ನ ಹಾಕೊಳ್ಳಿ. ಅದು ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ನಮ್ಗೆ ಫೋನ್ ಮಾಡಿ. ಜಾಸ್ತಿ ತಿರುವಂತದ್ದು ಏನ್ ಕೆಲಸ ಇಲ್ಲ. ಜಸ್ಟ್ ಹಿಂಗೆ ಸೆಟ್ ಆಗೋಕೆ ಒಂಚೂರು ಬಿಟ್ಬಿಟ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶ್. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಓಕೆನಾ, ರೆಡಿ ಆಯ್ತು ನೋಡಿ. ಹೌದು, ರಘು ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಮ್ಮ ಚಾನಲ್ ಬಹಳಷ್ಟು ಪ್ರಪ್ರಥಮ ರೆಸಿಪಿಗಳು ತೋರಿಸಿದೀವಿ. ಅದು ಆ ಸಾಲಿಗೆ ಇದು ಸೇರ್ಕೊಂಡ್ಬಿಡ್ತೀವಿ. ಇವತ್ತು ಇದು ಸೇರ್ಕೊಳುತ್ತೆ. ಇದು ಕೇರಳದಲ್ಲೂ ಫೇಮಸ್ಸು. ಹಾಗೆ ಕೆಲವೊಂದು ಮದುವೆ ಫಂಕ್ಷನ್ಗಳಲ್ಲಿ, ನಮ್ಮ ಕೋಸ್ಟಲ್ ಕರಾವಳಿಗಳಲ್ಲಿ ಎಗ್ ರೋಸ್ಟ್ ಅಂತ ಮಾಡ್ತಾರೆ. ಅದು ಬೇರೆ ಬೇರೆ ತರ ಇದೆ. ಇದು ನಾನ್ ಮಾಡೋ ಮೆಥಡ್. ಇದು ಕೆಲವು ಈರುಳ್ಳಿನೆಲ್ಲ ಹಾಕ್ದೇನೆ ಮಾಡ್ತಾರೆ, ಕೆಲವು ಡೈರೆಕ್ಟ್ ಹಾಕಿ ರುಬ್ಬೋಕ್ ಹಾಕಿ ಮಾಡ್ತಾರೆ, ಕೆಲವೊಂದು ಚೂರು ಬೆಲ್ಲ ಟಚ್ ಕೊಡ್ತಾರೆ. ಬೇರೆ ಬೇರೆ ತರ ಇದೆ. ಇದು ನಾನ್ ಮಾಡೋದು ಸಿಂಪಲ್, ಕ್ವಿಕ್ ಆಗಿ ಮಾಡ್ಕೋಬಹುದು. ಬ್ಯಾಚುಲರ್ ಇದ್ರೂ ಮಾಡ್ಕೊಂಡು ಸಖತ್ತಾಗಿ ಬಾರಿಸ್ಬೋದು. ಪಾರ್ಟಿಗೆ ಚೆನ್ನಾಗಿರುತ್ತೆ, ಚಪಾತಿ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನದ ಜೊತೆಗಂತೂ ಏನ್ ಸರ್, ಎಲ್ಲ ಮಸಾಲ, ಈರುಳ್ಳಿ, ಬೆಳ್ಳುಳ್ಳಿ ಲೇಪನ ಆಗಿರೋ ಮೊಟ್ಟೆಗಳಿವು. ಹಳ್ಳಿ ರುಚಿಗಳ ಸೊಗಡು ಇಲ್ಲಿದೆ, ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಆಹಾ ಘಮ ಘಮ ಅಂತಿದೆ. ಮೊಟ್ಟೆ ರೋಸ್ಟ್ ಅಂತೂ ನೋಡಿದ ಕೂಡಲೇ ತಿನ್ಬೇಕು ಅನಿಸ್ತಾ ಇದೆಯಲ್ಲ. ನಿಮಗೂ ಕೂಡ ಹಂಗ ಅನ್ಸುತ್ತಾನೆ? ಮತ್ತೆ ಏನು ತಡ ಮಾಡ್ಬೇಡಿ, ಮಾಡ್ಕೊಂಡು ಮನೆಯವರ ಪ್ರೀತಿ ಪಾತ್ರರಿಗೆ ಮಾಡಿ ಕೊಡಿ. ಬೇಷ್ ಅನ್ಸ್ತಾರೆ. ಮನೆ ಮನೆ ರಸದೂಟ. ಥ್ಯಾಂಕ್ ಯು. ನೋಡ್ತಿರ್ತೀರಾ? ಯಾವ ಏರಿಯಾ? ಕುರುಬಳ್ಳಿ. ಓಕೆ, ಕನ್ನಡ ನೀವು ಬೇಸಿಕಲಿ? ಹೌದಾ, ಸೂಪರ್. ಈಗ ನೀವು ಬಂದಿದ್ದು ನಮ್ಗೆ ಖುಷಿ ಆಯ್ತು. ಆಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ ಹೆಸರು ಭಾಗ್ಯ ಅಂತ ಸರ್. ಭಾಗ್ಯ ಅವರು ನೋಡಿ, ನಮ್ಮ ವಿಡಿಯೋ ಎಲ್ಲ ನೋಡ್ತಾರೆ. ಇಲ್ಲಿಗೆ ರಾಘುಸ್ ಕಿಚನ್ಗೆ 11 ವರ್ಷದಿಂದ ಬರ್ತಿದ್ದಾರೆ. ಆಮೇಲೆ ನಮ್ಮ ಅಡಿಗೆಗಳೆಲ್ಲ ನೋಡಿದ್ದಾರೆ. ಇವತ್ತು ಬಂದು ಅವರೇ ಹೇಳಿದ್ರು ಹೆಂಗಿದೆ ನಮ್ಮ ಅಡಿಗೆಗಳು. ಚೆನ್ನಾಗಿದೆ ಸರ್. ಇಲ್ಲಿ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬರಕ್ಕೆ. ಅಪ್ಪು ಸರ್ ಫೋಟೋಸ್ ಹಾಕಿದ್ದಾರೆ, ಅದ್ರಿಂದಲೇ ನಾವ್ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ನಮ್ಮ ಅಪ್ಪಗೋಸ್ಕರ ನಾವ್ ಇಲ್ಲಿಗೆ ಬರ್ತೀವಿ. ಅಪ್ಪಗೋಸ್ಕರ ಬರ್ತಾರೆ ನೋಡಿ. ನಾವೆಲ್ಲರೂ ಡಾಕ್ಟರ್ ಅಣ್ಣವ್ರು, ಅವ್ರ ಅಪ್ಪ, ಅವ್ರ ಫ್ಯಾನ್ಸ್. ಅವ್ರ ಫ್ಯಾನ್ಸ್ ನಾವೆಲ್ಲ ಒಂದೇ ಇದು. ಹೌದು. ಸರ್ ಅಂತೂ ಅದ್ಭುತವಾಗಿ ಹಾಡ್ತಾರೆ.
ಅವ್ರದ್ದು ಹೆಸರಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರ್ತೇವೆ ಹಾ, sir, ಹೋಟ್ಲಲ್ಲಿ ಮಾಡ್ತೀವಿ. ನಡೀತಾ ಇರುತ್ತೆ. ಅದಕ್ಕೆ ಮೇಡಮ್ ಅವ್ರು ತುಂಬಾ ಟೈಮ್ ಇಂದ ಬರ್ತಾ ಇದ್ದೀನಿ ಅಂದ್ರು. ಖುಷಿ ಆಯ್ತು ಮೇಡಮ್ ಹಾ, ನಮ್ಮ ರಘುಸ್ ಕಿಚನ್ ಬಂದು. ಅಪ್ಪ ಸರ್ ನೆನ್ಸ್ಕೊಂಡು ಯಾರಿಗೂ ಭಾವುಕರಾಗ್ತಾ ಇದಾರೆ ಮೇಡಮ್. ಈಗ ನೀವು ಇಲ್ಲಿ ಬರ್ತಾ ಇರ್ತೀರಾ ಅವಾಗ ಅವಾಗ? 11 ವರ್ಷದಿಂದ ನಾವು ಇಲ್ಲೇ ಫಸ್ಟ್ ಮನೆ ಮಾಡಿದ್ವಿ. ಹೌದಾ? ಮನೆ ಇಲ್ಲ ಮಾಡಿದ್ರಿ? ಇಲ್ಲೇ ಮನೆ ಮಾಡಿದ್ವಿ. 11 ವರ್ಷದಿಂದ ಸರ್ ನೋಡಿ. 11 ವರ್ಷ. ಫೇವರೇಟ್ ಹೋಟೆಲ್ ಇದು. ಹೌದಾ? ಹೋಟೆಲ್ ಅಂದ್ರೆ ನನ್ನ ಫೇವರೇಟ್ ಹೋಟೆಲ್. ನಮ್ಮ ಚಾನಲ್ ಫೇವರೇಟ್ ಇದೆ. ಇನ್ನು ಅಪ್ಪರ ಫೋಟೋ ಇದ್ರೆ ಸಾಕು ನಮಗೆ. ನಾವು ಫ್ಯಾನ್. ಹೌದಾ? ನೀವು ಕೂಡ? ನಾವು ಫ್ಯಾಮಿಲಿನೇ ಅವ್ರ ಫ್ಯಾನ್. ಅಲ್ಲ? ಅರುಣ್ ಸರ್ ಕಾಯ್ತಾ ಇದಾರೆ. ನಾವ ಅವರಿಗಾಗಿ ಒಂದು ಮೊಟ್ಟೆ ಕತೆ ಇಡ್ತೀನಿ ಈಗ. ರೋಸ್ಟ್ ಮೊಟ್ಟೆ ಕತೆ, ಒಂದು ಎಗ್ ರೋಸ್ಟ್, ನಮ್ಗಾಗಿ ಒಂದು ಎಗ್ ರೋಸ್ಟ್, ಅದು ಒಟ್ಟಿಗೆ ನೋಡಿ. ಜೊತೆಗೆ ನೀರು ದೋಸೆ ಬೇರೆ ಇದೆ. ಎಸ್, ಮಸಾಲ ಒಟ್ಟಿಗೆ ಫಸ್ಟ್ ಮೊಟ್ಟೆ ತಿನ್ಬೇಡ ಸರ್. ತಿನ್ನಿ. ಆಹಾ, ಮನೆ ಮನೆ ರಸದೂಟ ರುಚಿಯಾದ ಜೀವನ, ಮನೆ ಮನೆ ರಸದೂಟ. ಹೆಂಗಿದೆ? ನೀವು ಕರೆಕ್ಟಾಗಿ ಹೇಳ್ತೀರಿ. ಆ ರೋಸ್ಟ್ ಲಕ 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 ಅಂತದ ಅಂತೇಳಿ. ಹಾ. ಆಹಾ, ಆ ರೋಸ್ಟ್, ಆ ಮಸಾಲ, ಅಬ್ಬಬ್ಬಬ್ಬ, ಅದೇ ಒಂದು ಕತೆ ಹೇಳ್ತದೆ. ರೋಸ್ಟ್ ಮೊಟ್ಟೆಯ ಕತೆ ಹೌದು. ಇಲ್ಲಿ ಒಂದು ಮೊಟ್ಟೆ ಕತೆ ಮೊದ್ಲು ಎಲ್ಲ ನೋಡಿದ್ರು. ಇವರು ಒಂದು ಮೊಟ್ಟೆ ರೋಸ್ಟ್ ಕತೆ ಇವತ್ತು ನೋಡ್ತಿದ್ರು. ಹೌದು. ಅಮೆರಿಕ ಪ್ರೆಸಿಡೆಂಟ್ ಇದ್ರಲ್ಲ, ಹ್ಮ್. ಎಕ್ಸ್ ಪ್ರೆಸಿಡೆಂಟ್ ಬರಾಕ್ ಒಬಾಮಾ, ಹಾ, ಅವರು ಸಹ ಈ ಮೊಟ್ಟೆಯ ಪ್ರೋಟೀನ್, ಹೌದು, ಸತ್ವದ ಬಗ್ಗೆ ಬಹಳ ಒಂದು 8 ಮೊಟ್ಟೆ ಒಂದು ಹೌದು. ಟೈಮಲ್ಲಿ ಆಮ್ಲೆಟ್ ಮಾಡಿ ತಿಂತ 8-9 ಮೊಟ್ಟೆ ಪರ್ ಡೇ ಅವರು ತಿಂದೇ ತಿಂತಿದ್ರಂತೆ. ಧನ್ಯವಾದ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಹಾ. ಇದೇ ತರ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದ್ರು ಕಮೆಂಟ್ ಹಾಕಿ, ಚೆನ್ನಾಗಿ ಬಂದಿಲ್ಲ ಅಂದ್ರೂ ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕಿ. ಇನ್ನೂ ಹೊಸ ಹೊಸ ಅಡಿಗೆ ಯಾವ್ದು ಬೇಕು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಮನೇಲಿ ಯಾವುದೇ ಒಂದು ಕ್ಯಾಟರಿಂಗ್ ಫಂಕ್ಷನ್ ಏನೇ ಇರಲಿ, ನಮಗೆ ರಘುಸ್ ಕಿಚನ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಮ್ಮ ಮನೆ ರಘುಸ್ ಕಿಚನ್ ಅಡಿಗೆ ನಿಮ್ಮ ಮನೆಗೆ ಬರುತ್ತೆ. ಯಾವುದೇ ಹೋಮ್ ಮೇಡ್ ಮಸಾಲ ಯಾವ್ದು ಬೇಕಿದ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಅದು ಕೂಡ ನಿಮ್ಮ ಮನೆಗೆ ತಲುಪಿಸ್ತೀವಿ. ಮತ್ತೆ ಮುಂದೆ ಸಿಗೋಣ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.